ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಕಬಾಬ್ನ ಎಣ್ಣೆ ಇಲ್ಲದೇ ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಎಂಟ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಉಪ್ಪು, ಮತ್ತು ಇದು ಕಬಾಬ್ ಪೌಡರು 1 ಬೌಲಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 2 ರಿಂದ 3 ಅವರ್ ಫ್ರಿಜ್ನಲ್ಲಿ ಇಡಬೇಕು. ಇದು 2 ಅವರ್ಸ್ ಮ್ಯಾರಿನೇಟ್ ಆಗಿದೆ. ಎಣ್ಣೆ ಇಲ್ದೇ ಹೇಗೆ ಚಿಕನ್ ಕಬಾಬ್ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಹೇಗೆ ಅಂತಂದರೆ ಈ ಮಿಷಿನಲ್ಲಿ ಹೇರ್ ಫ್ರೈಯರು. ಸೊ ಇದರಲ್ಲಿ ನಾವು ಇಲ್ಲೇ ನೋಡ್ತಾ ಇರೋ ಹಾಗೆ ಫ್ರೆಂಚ್ ಫ್ರೈಸ್, ಚಿಕನ್, ಬರ್ಗರ್, ಸಮೋಸ, ಮೀಟ್, ಫಿಶ್, ಪಿಜ್ಜಾ, ಬ್ರೋಕೊಲಿ ಒಂದೇ ಅಲ್ಲ, ಎಲ್ಲ ವೆಜಿಟೇಬಲ್ಸ್ನೂ ಕೂಡ ನಾವು ಇದರಲ್ಲಿ ಸ್ಟೀಮ್ ಮಾಡ್ಬೋದು. ಮತ್ತು ಹೇಗೆ ಅಂತಂದರೆ ಈ ಥರ ಒಂದು ಟ್ರೇ ಇರುತ್ತೆ. ಇದಕ್ಕೆ ನಾವು ಬಟರ್ ಶೀಟ್ ತಗೋಬೇಕು. ಈ ಥರದ್ದು ಒಂದು, ಇದಕ್ಕೆ ನಾವು ಸ್ವಲ್ಪನೇ ಅಷ್ಟೇ ಎಣ್ಣೆನ ನಾನು ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಚಿಕನ್ನ ಒಂದೊಂದೇ ಈ ರೀತಿಯಾಗಿ ಇಟ್ಕೊಳ್ಳಿ. ಮತ್ತು ಇದನ್ನು ಹೀಗೆ ಫಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ನೋಡಿ, ಇಲ್ಲಿ 10 ಮಿನಿಟ್ಸ್ ತೋರಿಸ್ತಾ ಇದೆ. ನಾವು ಈಗ ಚಿಕನ್ ಮಾಡ್ತಾ ಇರೋದ್ರಿಂದ ಚಿಕನ್ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸೆಟ್ ಮಾಡಿರೋದ್ರಿಂದ ಟೆಂಪ್ರೇಚರ್ ಮತ್ತು ಎಷ್ಟು ನಿಮಿಷ ಅದು ಬೇಯೋದಕ್ಕೆ ಎಷ್ಟು ನಿಮಿಷ ಬೇಕು ಅದನ್ನು ತೋರಿಸ್ತಾ ಇದೆ. ಈಗ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ 25 ಮಿನಿಟ್ಸ್ ಬಿಡಬೇಕು. 12 ಮಿನಿಟ್ಸ್ ಆದಮೇಲೆ ಇದು ಸೌಂಡ್ ಮಾಡುತ್ತೆ. ಆವಾಗ ನಾವು ಅದನ್ನು ತಿರುಗಿಸಿ ಇಡಬೇಕು, ಏಕೆಂದರೆ ಅದು ಬೇರೆ ಸೈಡು ಕೂಡ ಬೇಯಬೇಕಲ್ವ, ಹಾಗಾಗಿ. ಈಗ 12 ಮಿನಿಟ್ಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಮೇಲೆಲ್ಲ ಬೆಂದಿದೆ ಚೆನ್ನಾಗಿ. ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಈ ಥರ ಹೋಲ್ಡರ್ ತಗೊಂಡು ಈ ಥರ ತಿರುಗಿ ಹಾಕಬೇಕು. ಇದನ್ನು ಕ್ಲೋಸ್ ಮಾಡಿ ಇಡೋಣ. ಈಗ ಮತ್ತೆ ಏನು ಪ್ರೆಸ್ ಮಾಡೋದು ಬೇಕಾಗಿರಲ್ಲ, ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ. ಮತ್ತು 12 ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅದು ಎಣ್ಣೆ ಇಲ್ಲದೇ. ಇವಾಗ ಇದು ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಎಣ್ಣೆನೇ ಇಲ್ಲದೇ ಈ ರೀತಿಯಾಗಿ ಬೇಯಿಸ್ಬೋದು. ಇಲ್ಲ ನಿಮಗೆ ಆಯಿಲ್ ಇಲ್ಲದೇ ಚಿಕನ್ ಮಾಡ್ಬೋದು, ಮತ್ತು ಹೆಲ್ದಿಯಾಗಿರುತ್ತೆ. ಎಣ್ಣೆಯಲ್ಲಿ ಬೇಯಿಸಿರೋದಿಲ್ಲ ಅಲ್ಲ, ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಆಯಿಲ್ ಸೇವ್ ಮಾಡಿದಾಗುತ್ತೆ. ಕಬಾಬ್ ಒಂದೇ ಅಲ್ಲ, ಫ್ರೆಂಚ್ ಫ್ರೈಸ್, ಪಿಜ್ಜಾ, ಸಮೋಸ, ಪಪ್ಸ್, ಈ ಥರ ಎಲ್ಲ ರೀತಿ ಕೂಡ ಮಾಡ್ಕೋಬೋದು ಒಂದೇ. ಮತ್ತು ಅದು ಎಣ್ಣೆನ ಯೂಸ್ ಮಾಡದೇ ನಾವು ಬಿಸಾಕ್ತಾ ಇರ್ತೀವಿ ಅದನ್ನು. ಸೊ ಅದು ತಪ್ಪತ್ತೆ. ಆಯಿಲ್ ಸೇವ್ ಆಗುತ್ತೆ ಮತ್ತು ಹೆಲ್ದಿ ಕೂಡ. ಸೊ ಮನೇಲಿ ಟ್ರೈ ಮಾಡಿ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.